ಬ್ರೇಕಿಂಗ್ ಸುದ್ದಿಗೆ ಮತ್ತೆ ಸ್ವಾಗತ. ಕಳೆದ ವರ್ಷ ಕೇಕ್ ತಿಂದು ಮಗುವೊಂದು ಸಾವನ್ನಪ್ಪಿದಂತಹ ಪ್ರಕರಣ ವರದಿಯಾಗಿತ್ತು. ಆದ್ರೆ ಈಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಗು ಪ್ರಾಣವನ್ನ ತೆಗೆದಿದ್ದು ಕೇಕ್ ಅಲ್ಲ, ವಾಂಗಿಬಾತ್ ಅನ್ನೋದು ಗೊತ್ತಾಗಿದೆ. ಎಕ್ಸ್ಪೈರ್ ಆಗಿದ್ದಂತಹ ವಾಂಗಿಬಾತ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ರು ಪೋಷಕರು. ವಾಂಗಿಬಾತ್ಗೆ ಫಂಗಸ್ ಬಂದಿತ್ತು, ಅದನ್ನ ತಿಂದು ಮಗು ಪ್ರಾಣವನ್ನ ಕಳ್ಕೊಂಡಿರೋದು ಅನ್ನೋದು ಈಗ ಬಯಲಾಗಿದೆ. 8 ತಿಂಗಳ ಬಳಿಕ ಯಾರು ಊಹಿಸಿರದಂಥ ಒಂದು ಟ್ವಿಸ್ಟ್ ಪ್ರಕರಣಕ್ಕೆ ಸಿಕ್ಕಿದೆ. ಆಹಾರ ಸುರಕ್ಷತಾ ಇಲಾಖೆಯ ತನಿಖೆಯಲ್ಲಿ ಸತ್ಯ ಬಯಲಾಗಿರೋದು. ಕೋರ್ಟ್ಗೆ ವರದಿಯನ್ನ ಕೊಡೋದಕ್ಕೆ ಸದ್ಯ ಪೊಲೀಸರು ಸಜ್ಜಾಗಿದ್ದಾರೆ. ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಆನ್ಲೈನ್ ನಲ್ಲಿ ಕೇಕ್ ಅನ್ನ ಆರ್ಡರ್ ಮಾಡಿರ್ತಾರೆ ಪೋಷಕರು. ಅದನ್ನ ತಿಂದು ಮಗು ಪ್ರಾಣವನ್ನ ಕಳ್ಕೊಂಡಿದೆ ಅಂತ ಹೇಳಿ ಆ ನಂತರದಲ್ಲಿ ಆರೋಪವನ್ನ ಮಾಡಲಾಗಿರುತ್ತೆ. ಕೇಕ್ ತಿಂದೇ ಮಗುವಿಗೆ ಫುಡ್ ಪಾಯ್ಸನ್ ಆಗಿದ್ದು ಅಂತ ಹೇಳಲಾಗಿರುತ್ತೆ. ಆದ್ರೆ ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 8 ತಿಂಗಳ ಬಳಿಕ ವರದಿ ಹೇಳ್ತಾ ಇರೋದೇನು, ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರೋದೇನು, ಮನೆಯಲ್ಲಿ ಫ್ರಿಡ್ಜ್ ನಲ್ಲಿ ವಾಂಗಿಬಾತ್ ಇತ್ತು, ಆ ವಾಂಗಿಬಾತ್ ಎಕ್ಸ್ಪೈರ್ ಆಗಿತ್ತು, ಅದಕ್ಕೆ ಫಂಗಸ್ ಬಂದಿತ್ತು, ಆ ವಾಂಗಿಬಾತ್ ಅನ್ನ ತಿಂದಂಥ ಮಗು ಫುಡ್ ಪಾಯ್ಸನ್ ಆಗಿ ಪ್ರಾಣವನ್ನ ಕಳ್ಕೊಂಡಿದೆ ಅಂತ ಹೇಳಿ ಈಗ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ರಿವೀಲ್ ಮಾಡಿದ್ದಾರೆ. ಇದನ್ನೇ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಅಕ್ಟೋಬರ್ನಲ್ಲಾದಂತಹ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಆನ್ಲೈನ್ ಅಲ್ಲಿ ಬರುವಂತಹ ಕೇಕ್ ಈ ರೀತಿ ಜೀವ ತೆಗೆದು ಬಿಟ್ರೆ ಅನ್ನುವಂತಹ ಪ್ರಶ್ನೆಗಳೆಲ್ಲ ಎದ್ದಿದ್ವು. ಆದ್ರೆ ಈಗ ಸಿಕ್ಕಿರುವಂತಹ ಟ್ವಿಸ್ಟ್ ಬಹುಶಃ ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಸತ್ತಾರ್, ಖಂಡಿತ ಇದೆ. ಕಳೆದ ವರ್ಷ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಒಂದು ಘಟನೆ ಏನಿದೆ, ಅಂದ್ರೆ ಈ ಮಗುವಿನ ತಂದೆ ಕೂಡ ಖುದ್ದು ಸ್ವಿಗ್ಗಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವತ್ತು ಅವ್ರಿಗೊಂದು ಆರ್ಡರ್ ಬಂದಿರುತ್ತೆ. ಆರ್ಡರ್ ತೆಗೆದು ಹೋಗುವಷ್ಟರಲ್ಲಿ ಗ್ರಾಹಕ ಕ್ಯಾನ್ಸಲ್ ಮಾಡಿದ ಹಿನ್ನೆಲೆ ಮನೆಗೆ ತಂದಂತಹ ಏನು ಧೀರಜ್ ಆ ಮಗುವಿನ ತಂದೆ ಆ ಕೇಕ್ ಅನ್ನು ತನ್ನ ಮನೆಗೆ ತರ್ತಾರೆ. ಈ ಒಂದು ಸಂದರ್ಭದಲ್ಲಿ ಖುದ್ದು ಆ ಫ್ಯಾಮಿಲಿಯೇ ಆ ಒಂದು ಕೇಕ್ ಅನ್ನು ತಿಂದು ಮರುದಿನ ಅಸ್ವಸ್ಥರಾಗಿರ್ತಾರೆ. ಬಟ್ ಈ ಒಂದು ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಸೃಷ್ಟಿಯಾಗಿರುತ್ತೆ. ತದನಂತರದಲ್ಲಿ ಮಗು ಅಂದ್ರೆ ಆಸ್ಪತ್ರೆಗೆ ಕಿಮ್ಸ್ ಆಸ್ಪತ್ರೆ ದಾಖಲು ಮಾಡುವಂತಹ ದಾರಿ ಮಧ್ಯೆನೆ ಕೊನೆ ಹೆಸರಲ್ಲಿರುತ್ತೆ. ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಕಾಸ್ ಆಫ್ ಡೆತ್ ಏನು ಅದು ಗೊತ್ತಾಗುತ್ತೆ. ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮಗು ಸಾವನ್ನಪ್ಪಿರೋದು ಫುಡ್ ಪಾಯ್ಸನ್ ಇಂದ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನ್ ತಿಂದ್ರಿ ಅನ್ನೋ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಕೇಕ್ ತಿಂದಿದ್ರು ಅಂತ ಪೋಷಕರು ಸ್ಟೇಟ್ಮೆಂಟ್ ಕೊಟ್ಟ ಕಾರಣಕ್ಕೆ ಆ ಒಂದು ವಿಚಾರ ಕೇಕ್ ತಿಂದು ಮಗು ಸಾವನ್ನಪ್ಪಿದ ಅನ್ನೋ ವಿಚಾರ ಹರಿದಾಡುತ್ತೆ. ಬಟ್ ಪೋಸ್ಟ್ ಮಾರ್ಟಮ್ ನಲ್ಲಿ ಅಂದ್ರೆ ಮಗು ತಿಂದಂತಹ ಕೇಕ್ ಏನಿದೆ ಅದು ವಿಷಕಾರಿ ಅಲ್ಲ ಅನ್ನೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇದರಿಂದ ಪೊಲೀಸರು ವಿವಿಧ ಆಂಗಲ್ ನಲ್ಲಿ ತನಿಖೆ ಮಾಡ್ತಾರೆ. ಅವತ್ತು ಏನೇನು ಫುಡ್ ತಿಂದ್ರಿ ಅಂತ ಆ ಪೋಷಕರನ್ನು ಕೂಡ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮಾರ್ನಿಂಗ್ ಹೊತ್ತು ನಾವು ವಾಂಗಿಬಾತ್ ತಿಂದಿದ್ವಿ ಅನ್ನೋದನ್ನು ಅವರು ಕೂಡ ಉತ್ತರ ಕೊಟ್ಟಿರ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ವಾಂಗಿಬಾತ್ ತಿಂದಿವಿ ಅನ್ನೋ ಮಾಹಿತಿ ಕೊಟ್ಟಿದ್ದರಿಂದ ಆ ಒಂದು ಆಂಗಲ್ ನಲ್ಲಿ ತನಿಖೆ ಮಾಡಿದಾಗ ಇವ್ರು ತಿಂದಂತಹ ವಾಂಗಿಬಾತ್ ಏನಿದೆ ಅದು ಕೆಟ್ಟೋಗಿತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಅದು ಕೆಟ್ಟೋಗಿರೋದನ್ನ ಅವರು ಫ್ರಿಡ್ಜ್ ನಲ್ಲಿ ಇಟ್ಟಿದ್ರು, ಅಂದ್ರೆ 2-3 ದಿನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ರು. ಬಟ್ ರೆಫ್ರಿಜರೇಟರ್ ಕೈ ಕೊಟ್ಟಿದ್ದ ಅದು ವಾಂಗಿಬಾತ್ ಕೆಟ್ಟೋಗಿತ್ತು. ನಂತರ ಮೈಕ್ರೋ ಆರ್ಗನೈಸ್ ಸೃಷ್ಟಿಯಾಗಿರುತ್ತೆ. ಇದರಿಂದ ಅಂದ್ರೆ ವಿಷ ಏನು ಅಂಶ ಏನಿದೆ ಮಗುವಿನ ದೇಹದಲ್ಲಿ ರಕ್ತದ ಮೂಲಕ ಪಸರಿಸಿ ಮಗುವಿಗೆ ವಾಂತಿ ಭೇದಿ ಉಂಟಾಗುತ್ತೆ. ಎಲ್ಲಿವರೆಗೆ ಅಂದ್ರೆ ಅನ್ಕಂಟ್ರೋಲೇಬಲ್ ಆಗುತ್ತೆ ಮಗು. ಮತ್ತೆ ಅವರಿಗೆ ಹ್ಯುಮ್ಯಾನಿಟಿ ಏನು ಕಡಿಮೆ ಕೂಡ ಇರೋದ್ರಿಂದ ಅಂದ್ರೆ ಆ ಮಗುವಿನ ಶಕ್ತಿ ಕಡಿಮೆ ಇರೋದ್ರಿಂದ ಅದು ಅನ್ಕಂಟ್ರೋಲ್ ಆದಂತಹ ಸಂದರ್ಭದಲ್ಲಿ ಮಗು ಮೃತಪಡುತ್ತೆ. ತದನಂತರ ಅಂದ್ರೆ ತಂದೆ ತಾಯಿ ಕೂಡ ಆ ಒಂದು ಟೈಮ್ ನಲ್ಲಿ ತುಂಬಾ ಸೀರಿಯಸ್ ಆಗಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಾರೆ. ಸದ್ಯಕ್ಕೆ ಕಿಮ್ಸ್ ಆಸ್ಪತ್ರೆ ವೈದ್ಯರು ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ FSL ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ತನಿಖೆ ಏನಿದೆ ಇದೀಗ ಮಗುವಿನ ಸಾವಿಗೆ ಹಾಗೂ ಪೋಷಕರು ಅವತ್ತು ಆಸ್ಪತ್ರೆಗೆ ಅಂದ್ರೆ ತಿಂದ ಆಸ್ಪತ್ರೆಗೆ ದಾಖಲಾಗಲು ಅವತ್ತು ಅವರು ಬೆಳಿಗ್ಗೆ ತಿಂದಿರುವಂತಹ ವಾಂಗಿಬಾತೆ ಕಾರಣ ಅನ್ನೋ ರಿಪೋರ್ಟ್ ಕೂಡ ಅಂದ್ರೆ ಲ್ಯಾಬ್ ರಿಪೋರ್ಟ್ ನಲ್ಲಿ ಕೂಡ ಇದೀಗ ಪ್ರೂವ್ ಆಗಿರೋದ್ರಿಂದ ಅದೇ ಒಂದು ರಿಪೋರ್ಟ್ ಇದೀಗ ಕೋರ್ಟ್ ಕೂಡ ಸಲ್ಲಿಕೆ ಮಾಡಲು ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಬಗ್ಗೆ ಒಂದು FIR ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದಂತಹ ಪೊಲೀಸರು ಈ ಒಂದು ಫೈನಲ್ ಸ್ಟೇಟ್ಮೆಂಟ್ ಅಲ್ಲಿ ಈ ಒಂದು ವಿಚಾರ ಉಲ್ಲೇಖ ಮಾಡಲು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿದ್ಯುಶ್ರೀ, ಥ್ಯಾಂಕ್ ಯು ಸತ್ತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.